ಸುವರ್ಣ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಸ್ವಾಮಿ ಸ್ವಾಮಿ, ತಿಂಡಿ ತಿನ್ನಪ್ಪ. ಅರೆ, ಎಲ್ವಾದ ಇವನು? ಶಕುಂತಲಾ, ಯಾರಿಗೆ ಕರೀತಾ ಇದೀಯಾ? ಆ ಸ್ವಾಮಿ ಅಂತ ಹುಡುಗ ಇದ್ದಾನಲ್ಲ, ಅವನ್ನ ಕರ್ಕೊಂಡು ಹೋಗೋಕ್ಕೆ ಅವ್ರ ತಂದೆ ತಾಯಿ ಯಾರು ಬಂದಿಲ್ಲ. ಅದಕ್ಕೆ ಅವನಿಗೆ ಸ್ವಲ್ಪ ತಿಂಡಿ ಕೊಡೋಣ ಅಂತ. ಒಳ್ಳೆ ಕೆಲಸ ಮಾಡಿದೆ. ಇವನು ಎಲ್ಲಿ ಹೋದ? ಸ್ವಾಮಿ ಸ್ವಾಮಿ, ಓಹ್ ಇಲ್ಲಿದ್ಯಾ? ಬಾ ಮರಿ, ತಿಂಡಿ ತಿನ್ನಿಸ್ತೀನಿ. ಅಯ್ಯಯ್ಯೋ, ಈ ಜೀವಮ್ಮ ತಿಂಡಿ ತಿನ್ನಿಸ್ತೀನಿ ಅಂತ ನನ್ನ ಮಾಸ್ಕ್ ತೆಗೆದ್ಬಿಟ್ರೆ ನನ್ನ ಬಂಡವಾಳ ಬಯಲಾಗತ್ತಲ್ಲಪ್ಪ. ಏನಪ್ಪ ಮಾಡೋದು? ಏನಪ್ಪ ಯೋಚನೆ ಮಾಡ್ತಿದ್ಯಾ? ಬಾ ಇಲ್ಲಿ. ಇನ್ನಿಲ್ಲಿಟ್ರೆ ಎಡವಟ್ಟು. ಪಾಪ ಅಯ್ಯೋ ಶಕುಂತಲಾ, ಆ ಮಗು ಆಚೆ ಹೊಡೋಯ್ತು. ಅಯ್ಯೋ, ಈ ಕೋಮಲ್ ಮನೆಗೆ ಹೋಗಿದ್ದಾಳೆ. ಅಮೃತ ಅಮೂಲ್ಯನ ಮಲಗಿಸ್ತಾ ಇದ್ದಾಳೆ. ವರ್ಷ ಇಲ್ಲಿ. ವರ್ಷ ವರ್ಷ, ಶಾಂತಲಾ, ಆ ಹುಡುಗ ಕಾಣ್ತಾ ಇಲ್ವಲ್ಲ? ಅವ್ರ ತಂದೆನೂ ತಾಯಿ ಬಂದು ಕೇಳಿದ್ರೆ ಏನಂತ ಹೇಳುದು? ತಿಂಡಿ ಬೇಡ ಅಂದ್ರೆ ಹೇಳ್ಬೋದಿತ್ತಲ್ಲ, ಹೀಗೆ ಕೊಡೋದ? ಒಳ್ಳೆ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ಬಿಟ್ನಲ್ಲ. ಅತ್ತೆ, ಏನಾಯ್ತು? ಯಾಕೆ ಕೂಗಿದ್ರಿ? ವರ್ಷ, ಆ ಸ್ವಾಮಿನ ಹುಡುಗ ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ನಮ್ಮ. ಹೌದಾ? ಅವನು ಹುಟ್ಟು ತರ್ಲೆ, ಇಂಥದ್ದೇನಾದ್ರೂ ಮಾಡೇ ಮಾಡ್ತಾನೆ ಅಂತ ಗೊತ್ತಿತ್ತು ನಂಗೆ. ವರ್ಷ, ಅವನಿನ್ನೂ ಚಿಕ್ಕ ಹುಡುಗ. ಅವನ ಬಗ್ಗೆ ದೂರದಿಂದ್ಬಿಟ್ಟು ಎಲ್ಲಾದ್ರೂ ಕಾಣ್ತಾನಂತ ಹುಡುಕು. ಅವನೆಂತ ಚಿಕ್ಕ ಹುಡುಗ ಅತ್ತೆ. ಅವನ ವರ್ತನೆ, ಹಾವ ಭಾವ ಒಂದು ಆ ಥರ ಇಲ್ಲ. ನಂಗೆ ಅವನ ಬಗ್ಗೆ ಏನೋ ಅನುಮಾನ ಇದೆ. ವರ್ಷ, ಅವನು ಎಲ್ಲೋದ ಅಂತ ನಾವು ತಲೆ ಕೆಡಿಸ್ಕೊಳ್ತಾ ಇದ್ರೆ ಕೆಲ್ಸಕ್ಕೆ ಬರ್ದೇ ಇರೋ ಮಾತುಗಳೆಲ್ಲ ಮಾತಾಡ್ತೀಯಲ್ಲ. ಮೊದಲು ಅವನ ಬಗ್ಗೆ ಯೋಚನೆ ಮಾಡು, ಸ್ವಲ್ಪ ನೋಡು. ಆ ತರ್ಲೆ ನನ್ನ ಕೈಗೆ ಸಿಗ್ಲಿ, ಅವನ ತಲೆ ಹೊಡೆದಾಕ್ಬಿಡ್ತೀನಿ. ಅತ್ತೆ, ನೀವು ಆ ಸ್ವಾಮಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹಾ ಅಮೃತ, ಹೇಳ್ದೆ ಕೇಳ್ದೆ ಓಡೋಗ್ಬಿಟ್ಟಿದ್ದಾನೆ. ಅತ್ತೆ, ನೀವೇನು ಗಾಬರಿ ಆಗ್ಬೇಡಿ. ಅವ್ರ ಅಪ್ಪ ಬಂದು ಕರೆದ್ರಂತೆ, ಅದಕ್ಕೆ ಓಡೋಗಿದ್ದಾನೆ. ಹೌದಾ? ಅವರು ಸುರಕ್ಷಿತವಾಗಿ ಮಗುನ ಕರ್ಕೊಂಡು ಹೋಗಿದಾರಂತೆ. ಅವರೇ ಅವ್ರ ಮಗು ಕೈಯಲ್ಲಿ ಫೋನ್ ಮಾಡಿಸಿ ಮಾತಾಡ್ಸಿದ್ರು. ಅಪ್ಪ ಸೇಫ್ ಆಗಿದ್ದಾನಲ್ಲ, ಅಷ್ಟೇ ಸಾಕು. ಅಲ್ಲ, ಅವ್ರು ನಮ್ಗೊಂದು ಮಾತು ಹೇಳಿ ಕರ್ಕೊಂಡೋಗ್ಬೇಕು ತಾನೆ. ಎಲ್ಲೋ ನಿಂತ್ಕೊಂಡು ಸನ್ನೆ ಮಾಡಿ ಕರ್ಕೊಂಡೋಗ್ಬಿಟ್ರೆ ನಾವೇನಂತ ತಿಳ್ಕೊಬೇಕು? ಅಯ್ಯೋ ಹೋಗ್ಲಿ ಬಿಡು. ಒಟ್ಟಿನಲ್ಲಿ ಮಗು ಅವ್ರ ಅಪ್ಪನ ಜೊತೆಲಿ ಸೇಫ್ ಆಗಿದೆಯಲ್ಲ, ಅಷ್ಟೇ ಸಾಕು. ನಡಿಯಮ್ಮ. ಏನ್ ಕೋಮಲ್, ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದೀಯಾ? ಪ್ಲೇ ಹೋಮ್ ಅಕೌಂಟ್ಸ್ ಬರಬೇಕಿತ್ತು, ಅದಕ್ಕೆ ಬೇಗ ಬಂದೆ. ಗುಡ್ ಮಾರ್ನಿಂಗ್ ಮಿಸ್. ಗುಡ್ ಮಾರ್ನಿಂಗ್ ಸ್ವಾಮಿ. ಇವತ್ತು ಯಾಕೆ ನೀನು ಇಷ್ಟು ಬೇಗ ಬಂದೆ? ಅದು ಅಪ್ಪಂಗೆ ಕೆಲಸ ಇತ್ತು, ಅದಕ್ಕೆ ಬೇಗ ಬಿಟ್ಟು ಹೋದ್ರು. ಪರವಾಗಿಲ್ಲ ಸ್ವಾಮಿ, ನೀನು ಕೂತಿರು, ನಾವು ಬರ್ತೀವಿ. ಸರಿ ಮಿಸ್. ಇವತ್ತೇನಾದರೂ ಸಖತ್ ಕಿರಿಕ್ ಮಾಡಿ ಈ ಸ್ಕೂಲ್ ಬಾಗಿಲು ಹಾಕ್ಕೊಳ್ಳೋ ಹಾಗೆ ಮಾಡಲೇಬೇಕು. ಮನೆ ಕಸ ಗುಡಿಸಿ ನನ್ನ ಸೊಂಟ ಬಿದ್ದೋಯ್ತು. ಅಪ್ಪ, ಆ ಕೋಮಲ್ ನೋಡಿದ್ರೆ ಪ್ಲೇ ಹೋಮ್ ಅಂತ ಇಡೀ ದಿನ ಆಚೆ ಹೋಗಿ ಮಜಾ ಉಡಾಯಿಸ್ತಾಳೆ. ಹೋಗ್ಲಿ ಅಂದ್ರೆ ನನ್ಗಾದ್ರೂ 4 ಕಾಸು ಕೊಡ್ತಾಳ?
ಅದೂ ಇಲ್ಲ. ನಾನಿಲ್ಲಿ ಕಸ ಮುಸ್ರೆ ಮಾಡಕ್ಕೆ ಸೋಪ್ತಿ ಆಗೋದೆ. ಛೇ, ಕರ್ಮ ಯಾವಾಗ ತಪ್ಪತ್ತೋ ಏನೋ. ಏನು ಪಾರ್ಥ, ಚೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ. ಈಗ ಆ ಶಕ್ತಿ ನಿನ್ನಲ್ಲಿಲ್ಲ. ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವೆಲ್ಲ ಉಳಿದು ಹೋಗಿ. ಏನೇ ವರ್ಷ ನಿನ್ ರಗ್ಲೆ? ಯಾವಾಗಲೂ ರಗಳೆ ಅಂತಾನೆ ಫೋನ್ ಎತ್ತಿದ್ಯಾ? ಯಾವತ್ತಾದ್ರೂ ಏನ್ ಮಗಳೇ ಸಮಾಚಾರ ಅಂತ ಪ್ರೀತಿಯಿಂದ ಕೇಳಿದ್ಯಾ? ಸರಿ, ಈಗ ಅದೇನು ಹೇಳು, ಜಾಸ್ತಿ ಕಣಿ ಊದ್ಬೇಡ. ಅಮ್ಮ, ಇಲ್ಲೊಂದು ಸಮಸ್ಯೆ ಶುರುವಾಗಿದೆ. ನಿಂದಿದ್ದಿದ್ದೆ ಬಿಡು, ಏನದು ಹೊಸ ಸಮಸ್ಯೆ? ಅದು ಹೇಗೆ ಹೇಳೋದು? ಹೇಳೋಕ್ಕೆ ಮುಜುಗರ ಅನ್ಸುತ್ತೆ. ಏನೇ ಅದು? 2 ಮಕ್ಳ ಜೊತೆಗೆ ಮತ್ತಿನ್ನೇನಾದ್ರೂ ಶುಭ ಸುದ್ದಿನೇನೆ? ಹೋಗಮ್ಮ, ನಿಂಗೆ ಯಾವಾಗಲೂ ಅದೇ ಧ್ಯಾನ. ನಾನು ಹೇಳ್ತಿರೋದು ಅದಲ್ಲ. ಮತ್ತಿನ್ನೇನು? ಈ ಪ್ಲೇ ಹೋಮ್ಗೆ ಬರೋ ಒಬ್ಬ ಚಿಕ್ಕ ಹುಡುಗ ನನ್ನ ಹಿಂದೆ ಬಿದ್ದಿದ್ದಾನೆ. ಲೇ ವರ್ಷ, ಏನೇ ಹೇಳ್ತಿದ್ಯಾ ನೀನು? ಹೌದಮ್ಮ, ಅವನು ನನ್ನ ನೋಡಿ ಶಿಳ್ಳೆ ಹೊಡಿತಾನೆ. ಲೇ ವರ್ಷ, ಕೆಲವು ಮಕ್ಕಳಿಗೆ ಅದೊಂದು ದುರಭ್ಯಾಸ ಕಣೆ. ನಿನ್ನ ನೋಡಿದ್ರು ಹೊಡಿತಾನೆ, ಆ ಶಕುಂತಲಾ ದೇವಿಗೆ ನೋಡಿದ್ರು ಹೊಡಿತಾನೆ. ಅಷ್ಟೇ ಯಾಕೆ, ನಿಮ್ಮನೆ ಹಿರಿತಲೆ ಆ ಅಜ್ಜಿ ಅವ್ರನ್ನ ನೋಡಿದ್ರು ಹೊಡಿತಾನೆ. ಹೊಡೆದ್ರೆ ಹೊಡ್ಕೊಳ್ಳಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀಯ? ಅಷ್ಟೇ ಅಲ್ಲ, ಮತ್ತಿನ್ನೇನೆ? ಅಯ್ಯೋ, ಅದನ್ನ ಹೇಗಮ್ಮ ಹೇಳಿ? ನಂಗೆ ಮುಜುಗರ ಆಗುತ್ತೆ ಅಂತ ಹೇಳಿದ್ನಲ್ಲ. ಇದೊಳ್ಳೆ ಕತೆ ಆಯ್ತಲ್ಲ. ನೀನ್ ಹೇಳ್ದೆ ಇದ್ರೆ ನನಗೆ ಗೊತ್ತಾಗತ್ತೆ, ಹೇಳು. ಅದು ಅವ್ನು ನಮಗೆ ಲೈನ್ ಹೊಡಿತಿದ್ದಾನೆ ಅನ್ಸುತ್ತೆ. ಯಾಕಮ್ಮ ನಗ್ತಿದ್ಯಾ? ಅಯ್ಯಪ್ಪ, ಮತ್ತಿನ್ನೇನ್ ಮಾಡ್ಲೆ? ಬೆರಳ್ ಚೀಪ ಹುಡುಗ ನಿನಗೆ ಹೇಗೆ ಲೈನ್ ಹೊಡಿಯಕ್ ಸಾಧ್ಯ? ಇಲ್ಲಮ್ಮ, ನಾನು ಸತ್ಯ ಹೇಳ್ತಿದ್ದೀನಿ. ಇದನ್ನ ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿಲ್ಲ. ನೋಡು, ನೀನೇ ಆಡ್ಕೊಂಡು ನಗ್ತಿದ್ಯಾ. ಇನ್ನೂ ಇದನ್ನ ನಮ್ಮ ಮನೇಲಿ ಹೇಗೆ ಹೇಳೋದು? ನೀನ್ ಹೀಗೆ ಏನೇನೋ ಕಲ್ಪನೆ ಮಾಡ್ಕೊಂಡು ಹೇಳಿದ್ರೆ ನಗ್ದೆ ಇನ್ನೇನ್ ಮಾಡ್ತಾರೆ? ಅಮ್ಮ, ಇದು ಕಲ್ಪನೆನೂ ಅಲ್ಲ, ಕನಸು ಅಲ್ಲ. ನಾನು ತುಂಬ ಚೆನ್ನಾಗಿ ಪರೀಕ್ಷೆ ಮಾಡಿದ್ದೀನಿ. ಆ ಹುಡುಗ ತುಂಬ ನಿಗೂಢ ಅನ್ಸುತ್ತೆ. ಹೌದಾ? ಏನದು? ಇವತ್ತು ಮಧ್ಯಾಹ್ನ ಬಂದು ಊಟ ಮಾಡಿಸು ಅಂದ. ನಾನು ಬೇಕು ಅಂತಾನೆ ಮೆಣಸಿನ್ಕಾಯಿನ ಬಾಯಿಗೆ ತುರುಗ್ದೆ. ಅದನ್ನ ಸಲೀಸಾಗಿ ಅಗದ್ಕೊಂಡು ತಿನ್ಬಿಟ್ಟ. ಅಯ್ಯೋ ರಾಮ, ಹೌದೇನೆ? ಹೂನಮ್ಮ, ಆ ಸಣ್ಣ ಮಕ್ಕಳಿಗೆ ಸ್ವಲ್ಪ ಖಾರ ಆದ್ರೂ ಬೊಬ್ಬೆ ಹೊಡೆದು 2 ಬಾಟಲ್ ನೀರು ಕುಡಿತಾರೆ. ಅಂಥದ್ರಲ್ಲಿ ಇವ್ನು ಮೆಣಸಿನ್ಕಾಯಿ ತಿಂದು ಏನೂ ಆಗ್ದಾಗಿರಕ್ಕೆ ಹೇಗೆ ಸಾಧ್ಯ? ಲೇ ವರ್ಷ, ಆ ಹುಡುಗನ ಮೇಲೆ ಯಾವುದೋ ಪ್ರೇತಾತ್ಮ ಹೊಕ್ಕಿದೆ ಅಂತ ಕಾಣತ್ತೆ. ನೀನ್ ಮೊದ್ಲು ಚಾಮುಂಡೇಶ್ವರಿ ವ್ರತ ಶುರು ಮಾಡು, ಎಲ್ಲ ಸರಿ ಹೋಗುತ್ತೆ. ಬರೀ ಚಾಮುಂಡೇಶ್ವರಿ ವ್ರತ ಸಾಕಾ? ಇಲ್ಲ ಕೇರಳದಿಂದ ಯಾರಾದ್ರೂ ಮಂತ್ರವಾದಿನ ಕರ್ಸ್ಬೇಕಾ? ಏನೋ ಸಮಸ್ಯೆ ಅಂತ ಹೇಳ್ಕೊಂಡ್ರೆ ದೆವ್ವ ಭೂತ ಅಂತಾನೆ ಹೆದರ್ಸೋದು. ಲೇ ವರ್ಷ, ಅದು ಹಾಗಲ್ಲ ಕಣೆ. ಹಾಗೂ ಇಲ್ಲ ಹೀಗೂ ಇಲ್ಲ. ಹೋಗಿ ಹೋಗಿ ನಿನ್ನ ಕೇಳ್ದೆ ನೋಡು, ನನಗೆ ಬುದ್ಧಿ ಇಲ್ಲ. ನೀನು ನನ್ನ ಮೇಲೆ ದೆವ್ವ ಬಂದಿದೆ ಅಂತ ಹೇಳಕ್ಕೂ ಹೆಸೋಳಲ್ಲ. ಸಾಕು, ಫೋನ್ ಇಡು. ನನ್ನ ಪ್ರಾಬ್ಲಮ್ಗೆ ನಾನೇ ಪರಿಹಾರ ಹುಡ್ಕೋತೀನಿ. ಓ, ಸಿಟ್ ಮಾಡ್ಕೊಂಡು ಫೋನ್ ಇಟ್ಟೇ ಬಿಟ್ಲಲ್ಲ. ಆ ಹುಡುಗನ ಮೇಲೆ ಅದ್ಯಾವ ಶಾಕಿನಿ ಡಾಕಿನಿ ಬಂದಿದೆಯೋ, ವರ್ಷನ್ನೇ ಕಾಡ್ಬೇಕಾ? ಏನಾದ್ರೂ ಮಾಡಿ ಆ ಪ್ರೇತನ ಗೂಬೆ ಅಮೃತನ ಕಡೆ ತಿರುಗಿಸ್ಬೇಕಲ್ಲ.
ಅಮೂಲ್ಯ ಕಿರ್ಚ್ಕೊಂಡಂಗಾಯ್ತಲ್ಲ. ಹಾಳಾದ ಮಗು, ಅವನೇ ಏನೋ ಕೀಟ್ಲೆ ಮಾಡಿರ್ಬೇಕು. ಅಯ್ಯೋ ಅಮೂಲ್ಯ ಕುಟ್ಟಿ, ಯಾಕಮ್ಮ, ಏನಾಯ್ತು? ಹೌದು, ಅವನೊಂಥರ ರಾಕ್ಷಸನೇ. ಅವ್ನು ನನ್ನ ಕೈಗೆ ಸಿಗ್ಲಿ, ಸುಮ್ಮನಿರು. ಅವನಿಗೆ ತಕ್ಕ ಶಾಸ್ತಿ ಮಾಡ್ತೀನಿ. ಭಯ ಯಾಕ ಅಮೂಲ್ಯ? ನಾನು ಇಲ್ಲೇ ಇದ್ದೀನಲ್ಲ. ಅಳ್ಬೇಡ ಅಮೂಲ್ಯ. ಮಕ್ಕಳ, ಮಗ್ಗೆ ಶುರು ಮಾಡೋಣವಾ? 2 1 2, 2 1 2, 2 2 4, 2 2 4, 2 3 6, 2 3 6, 2 4 8, 2 4 8, 2 5 10, 2 5 10, 2 6 12. ಮಿಸ್. ಮಂಜುಳಾ ಅವರೇ? ಬೇಡ ಮಿಸ್, ನಾ ಒಬ್ಬನೇ ಹೋಗ್ಬರ್ತೀನಿ. ಸರಿ, ಹುಷಾರಾಗಿ ಹೋಗ್ಬಿಟ್ ಬಾ. ಹ್ಞೂ ಮಿಸ್. 2 7 14, 2 8 16. ಈಗ ಮಜಾ ತೋರಿಸ್ತೀನಿ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಚಾಮಿ ಏನ್ ಮಾಡ್ತಿದ್ಯಾ? ಈ ಪೀಡೆ ನನ್ನ ಬೆನ್ನತ್ತಿದೆಯಲ್ಲ. ನೀರು ಚಲ್ತಿದ್ಯಾ? ಇದು ಚಿಕ್ಕಿಗೆ ಹೇಳ್ತೀನಿ. ಚಿಕ್ಕಿ ಚಿಕ್ಕಿ ಚಿಕ್ಕಿ. ಸುಮ್ಮನೆ ಇಲ್ಲಾಂದ್ರೆ ಕಣ್ಗುಡ್ಡ ಕಿತ್ತಾಕ್ಬಿಡ್ತೀನಿ. ಅಮೂಲ್ಯ, ಅಮೂಲ್ಯ, ಇಲ್ಲಿ ನಿಂತ್ಕೊಂಡು ಯಾಕೆ ಅಳ್ತಿದ್ಯಾ? ಏಯ್, ನಿಂತ್ಕೊಳ್ಳೋ. ಏನೋ ಮಾಡ್ದೆ ನಮ್ಮ ಅಮೂಲ್ಯಂಗೆ? ಏನೋ ಮಾಡ್ದೆ? ಇಲ್ಲ, ನಾನೇನು ಮಾಡಿಲ್ಲ. ಏನು ಮಾಡ್ದೆ ನಮ್ಮ ಅಮೂಲ್ಯ ಅಳ್ತಾಳ? ನಂಗೆ ಗೊತ್ತು, ನೀನ್ ಸಖತ್ ಕಿರಿ ಕುಡ್ಗ. ಏನ್ ಮಾಡ್ದೆ ಹೇಳು? ಇಲ್ಲ, ನಿಜವಾಗ್ಲೂ ನಾನೇನು ಮಾಡಿಲ್ಲ. ನಿಜ ಹೇಳ್ತೀಯೋ ಇಲ್ಲ 4 ಕೊಡ್ಲಾ? ವರ್ಷ ಮಕ್ಕಳನ್ನ ಹಂಗ ಮಾತಾಡ್ಸೋದು? ಇಲ್ಲ ಅತ್ತೆ. ಸಾಕು, ಸುಮ್ಮನೆ. ಅಮೂಲ್ಯ ಯಾಕೆ ಅಳ್ತಿದ್ದಾಳೆ? ಏನಪ್ಪ ಮಾಡಿದೆ? ಏನು ಮಾಡಿಲ್ಲ ನಾನು. ಈ ನೀರು ಬೇಕು ಅಂದ್ಲು, ಎಂಜಿಲು ಕೊಡಲ್ಲ ಅಂದೆ, ಅದಕ್ಕೆ ಅಳ್ತಿದ್ದಾಳೆ. ಈ ಆಂಟಿನೂ ತುಂಬಾ ಒಳ್ಳೆಯವರು, ಇವ್ರನ್ನ ಬೈಬೇಡಿ. ಸಾರಿ ಅಮೂಲ್ಯ, ಬಾ ಆಟ ಆಡೋಣ. ನೋಡ್ತೀಯ, ಮಕ್ಕಳು ಜಗಳ ಮಾಡ್ತಾರೆ, ಮರುಕ್ಷಣನೇ ಫ್ರೆಂಡ್ಸ್ ಆಗ್ತಾರೆ. ಅವ್ರಗಳ ಮಧ್ಯೆ ನಾವು ಇಂಟರ್ಫಿಯರ್ ಹಾಕ್ಕೊಡ್ದು. ಇಲ್ಲ ಅತ್ತೆ, ಅಮೂಲ್ಯನ ಸ್ವಾಮಿ ಜೊತೆ ಬಿಡಬಾರ್ದು. ಅವನೊಂಥರ ಕೆಟ್ಟ ಹುಡುಗ, ಸಿಕ್ಕಾಪಟ್ಟೆ ತರಲೆ. ಸಾಕು ನಿಲ್ಸು. ಯಾಕಮ್ಮ, ಯಾಕೆ ಅವನ ಮೇಲೆ ದ್ವೇಷ ಸಾಧಿಸ್ತೀಯ? ನೋಡು, ಅವನು ಕೆಟ್ಟವನು, ತರಲೆ ಅನ್ನೋದು ನಿನ್ನ ತಲೆ ಒಳಗೆ ಸೇರ್ಕೊಂಡು ಬಿಟ್ಟಿದೆ. ಮೊದಲು ಅದನ್ನು ಕಿತ್ತು ಬಿಸಾಕು. ನಾನು ನೋಡ್ತಾನೇ ಇದ್ದೀನಿ, ಯಾವಾಗ ನೋಡಿದ್ರು ಆ ಹುಡುಗನ ಮೇಲೆ ದೂರ್ತಾನೆ ಇರ್ತೀಯ. ಆದರೆ ಆ ಹುಡುಗ ನೋಡು, ಆಂಟಿ ಒಳ್ಳೆಯವರು, ಅವ್ರನ್ನ ಬೈಬೇಡಿ ಅಂದ. ಇನ್ಮೇಲಾದರೂ ಮಕ್ಕಳ ಹತ್ರ ಪ್ರೀತಿಯಿಂದ ಮಾತಾಡೋದನ್ನೇ ಕಲಿ. ನಿನಗೂ 2 ಮಕ್ಕಳಿದೆ. ಇಲ್ಲ, ಇವ್ರು ಯಾರಿಗೂ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ಲ. ಆ ಮಗುಲಿ ಏನೋ ನಿಗೂಢವಾದಿದೆ. ಅದೇನು ಅಂತ ನಾನು ಬಯಲು ಮಾಡೇ ಮಾಡ್ತೀನಿ. ಚಾಮಿ, ಮತ್ತೆ ನೀನ್ ಬೈಯೋಲ್ಲ ಅಲ್ವಾ? ಇಲ್ಲ ಅಮೂಲ್ಯ, ಬೈಯಲ್ಲ. ಬಟ್ಟೆ ಯಾಕೆ ಕಟ್ಕೊಂಡಿದ್ಯಾ? ಅದು ನಂಗೆ ಹಬ್ಬ ಆಗಿದೆ, ಅದಕ್ಕೆ.
ಆಮೇಲೆ ತೆಗಿತ್ಯಾ? ತೆಗಿತೀನಿ. ಏನ್ ಆಟ ಆಡೋಣ? ಕಣ್ಣ ಮುಚ್ಚಾಡೋಣ? ಸರಿ. ನೀನು ಹುಡುಕ್ಬೇಕು, ನಾನು ಬಚ್ಚಿಟ್ಕೊಂತೀನಿ, ಸರಿನಾ? ಸರಿ ಸರಿ. ಸರಿ, ಕಣ್ಣು ಮುಚ್ಕೋ. 5 ಎಣಿಸ್ತೀನಿ, ಅಲ್ಲಿವರೆಗೂ ಬಿಡಬಾರ್ದು. 1 2 3 4 5. ಕಳ್ಳ ಇಲ್ಲಿದ್ಯಾ? ಕಳ್ಳ ಎಲ್ಲಿದ್ಯಾ? ಬದುಕಿನ ಭಾವಲಹರಿ ಅಮೃತವರ್ಷಿಣಿ. ಏನಾಯ್ತು ಅಮೂಲ್ಯ? ಅದು ದೇವ ರಾಕ್ಷಸ. ಕೆಟ್ಟ ಕನ್ಸು ಬಿತ್ತಾ? ನೋಡಮೂಲ್ಯ, ಅದಕ್ಕೆಲ್ಲ ಹೆದರ್ಕೋಬಾರ್ದು. ಚಾಮುಂಡೇಶ್ವರಿ ಸ್ತೋತ್ರ ಹೇಳು, ಎಲ್ಲ ಸರಿ ಹೋಗುತ್ತೆ. ಚಾಮುಂಡಿ ರಾಕ್ಷಸ ಸಾಯಿಸ್ತಲ್ಲ. ಹ್ಞೂ ಅಮೂಲ್ಯ, ನೀನೀಗ ಕಣ್ಣು ಮುಚ್ಕೊಂಡು ಮಲ್ಕೋ. ನಾನು ನಿನಗೆ ಚಾಮುಂಡೇಶ್ವರಿ ಕತೆ ಹೇಳ್ತೀನಿ. ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಜನಗಳಿಗೆಲ್ಲ ತುಂಬ ತೊಂದರೆ ಕೊಟ್ಟು ಅವ್ರನ್ನೆಲ್ಲ ಕೊಲ್ತಿರ್ತಾನೆ. ಅವನು ಶಿವನ ಭಕ್ತ, ಅದರಿಂದ ಅವನಿಗೆ ಯಾರು ಏನು ಮಾಡೋಕ್ಕಾಗ್ತಿರಲ್ಲ. ಹೌದಾ? ಆಮೇಲೆ ಬ್ರಹ್ಮ, ವಿಷ್ಣು, ಶಿವ ಈ 3 ಶಕ್ತಿ ಒಂದಾಗಿ ದುರ್ಗೆ ರೂಪ ತಾಳ್ತಾಳೆ. ಅಮ್ಮ, ದುರ್ಗೆ ಅಂದ್ರೆ ಹೇಗಿರ್ತಾಳ? ನೋಡು, ಹೀಗಿರ್ತಾಳೆ. ಆಮೇಲೆ ದುರ್ಗಿ 9 ದಿನ ಮಹಿಷಾಸುರನ ಜೊತೆ ಯುದ್ಧ ಮಾಡಿ 10ನೇ ದಿನಕ್ಕೆ ಮಹಿಷಾಸುರನ ಕೊಂದಾಕ್ತಾಳೆ. ಇದನ್ನೇ ನಾವು ನವರಾತ್ರಿ ಅಂತ ಆಚರಿಸೋದು. 10ನೇ ದಿನಾನೇ ವಿಜಯದಶಮಿ. ಈಗ ನಮ್ಮ ಅಮೂಲ್ಯಂಗೆ ಯಾವ ಭಯನೂ ಇರಲ್ಲ, ಯಾಕಂದ್ರೆ ಅವಳ ಮೇಲೆ ಚಾಮುಂಡೇಶ್ವರಿ ಕೃಪೆ ಯಾವಾಗಲೂ ಇರುತ್ತೆ. ಯಾವುದಾದ್ರೂ ರಾಕ್ಷಸ ಬಂದ್ರೆ ನಮ್ಮ ಅಮೂಲ್ಯ ತ್ರಿಶೂಲದಲ್ಲಿ ಅವನನ್ನ ತಿವಿದು ಬಿಡ್ತಾಳೆ ಅಲ್ವಾ? ಡಿಶುಮ್ ಡಿಶುಮ್ ಅಂತ ಚುಚ್ಚಿ ಸಾಯಿಸ್ತೀನಿ. ಜಾಣೆ ನನ್ನ ಮಗಳು. ಈಗ ತುಂಬಾ ಹೊತ್ತಾಗಿದೆ, ದುರ್ಗೆ ಧ್ಯಾನ ಮಾಡ್ತಾ ಮಲ್ಕೋ. ಯಾವ ಕೆಟ್ಟ ಕನಸು ಬೀಳಲ್ಲ, ಆಯ್ತಾ? ಅಮೂಲ್ಯ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದಾಳೆ? ಅಂತ ಕೆಟ್ಟದ್ದು ಏನ್ ನೋಡಿದ್ಲು?